ಒಂದು ಸೇವೆ ಆ ಕುಟುಂಬಕ್ಕೆ ಸಿಗ್ತಾ ಇದೆ. ಅಂತಹ ಕುಟುಂಬಕ್ಕೆ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾಗಿ ಅನುಗ್ರಹ ಸಂದೇಶವನ್ನು ನೀಡಿ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಗುರುರಾಜರ ದಿವ್ಯ ಸನ್ನಿಧಾನ ಮಂತ್ರಾಲಯ ಕ್ಷೇತ್ರ ಸಾಕ್ಷಾತ್ತಾಗಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅದ್ಯಾಪಿ ವೃಂದಾವನದಲ್ಲಿ ಯೋಗ ಶಕ್ತಿಯಿಂದ ವಿರಾಜಮಾನರಾಗಿ ತಮ್ಮ ಬಳಿ ಬರುವಂತಹ ಸಮಸ್ತ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ತಮ್ಮ ಕೃಪಾದೃಷ್ಟಿಯನ್ನು ಬೀರುವ ಮೂಲಕ ಪರಿಹಾರ ಮಾಡಿ ಭಕ್ತರ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿ ಅನುಗ್ರಹಿಸ್ತಾ ಇರತಕ್ಕಂತಹ ವಿಷಯ ಸಮಸ್ತ ಭಕ್ತರಿಗೂ ಕೂಡ ತಿಳಿದಂತಹ ವಿಷಯವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾದ ಅತ್ಯಂತ ದೈವ ಭಕ್ತ ಕುಟುಂಬ ಎಂಬುದಾಗಿ ಪ್ರಸಿದ್ಧವಾದ ಶ್ರೀಯುತ ವೆಂಕಟೇಶ್ ದಂಪತಿಗಳು, ಅದೇ ರೀತಿಯಾಗಿ ಅವರ ಸೊಸೆಯಂದ್ರಾದಂತಹ ರಂಜಿತಾ ಶ್ರೀವತ್ಸ ಅವರು ಮತ್ತು ಅವರ ಬಳಗದವರೆಲ್ಲರೂ ಕೂಡ ಸೇರಿ ರಾಘವೇಂದ್ರ ಸ್ವಾಮಿಗಳವರಿಗೆ ಒಂದು ತುಲಾಭಾರದ ಕಾರ್ಯಕ್ರಮವನ್ನ ಹರಿಕೆ ಮಾಡಿಕೊಂಡು ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಉತ್ಸವದ ವಿಗ್ರಹವೋ ಅಥವಾ ಅವರ ಯಾವುದೇ ವೃಂದಾವನವೋ ಇಲ್ಲಿ ಇಟ್ಟು ತುಲಾಭಾರ ಮಾಡೋದಿಲ್ಲ. ಹಾಗಾಗಿ ಇದು ರಾಯರ ತುಲಾಭಾರ ಹೇಗೆ ಅನ್ನುವಂತ ಒಂದು ಪ್ರಶ್ನೆ. ಇಲ್ಲಿ ತುಲಾಭಾರಕ್ಕೆ ಕುಳಿತುಕೊಳ್ಳುವವರು ಸ್ವಾಮಿಗಳು, ಮಾಡುವುದು ಸ್ವಾಮಿಗಳಿಗೆ, ಹೆಸರು ಮಾತ್ರ ರಾಯರಿಗೆ ಹೇಳ್ತಾರೆ ಅಂತಂದ್ರೆ ಸ್ವಾಮಿಗಳಿಗೆ ಯಾವ ಉತ್ಸವವೂ ಅಲ್ಲ, ಯಾವ ಕಾಣಿಕೆಯೂ ಅಲ್ಲ, ಒಂದು ಮಾಧ್ಯಮ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಂದು ಪೋಸ್ಟ್ ಬಾಕ್ಸ್ ಇದೆ. ಪೋಸ್ಟ್ ಬಾಕ್ಸ್ ನಲ್ಲಿ ನಾವೆಲ್ಲ ಒಂದು ಪತ್ರಗಳನ್ನ ಬರೆದು ಹಾಕ್ತೇವೆ. ಇವತ್ತು ಪೋಸ್ಟ್ ಬಾಕ್ಸಿನ ವ್ಯಾಲ್ಯೂ ಕಳ್ಕೊಂಡಿದೆ. ಎಲ್ಲ ಕೊರಿಯರ್ಸು, ಮೆಸೇಜು, ಯೂಟ್ಯೂಬ್, ಟ್ವಿಟ್ಟರ್ ಇದಕ್ಕೆ ಬಂದಿದ್ದೇವೆ ನಾವು. ಇರ್ಲಿ, ಆದ್ರೂ ಕೂಡ ಒಂದು ಪೋಸ್ಟ್ ಬಾಕ್ಸ್ ನಲ್ಲಿ ನಾವು ಒಂದು ಪತ್ರವನ್ನ ಬರೆದು ಹಾಕ್ತೇವೆ. ಟು ಅಡ್ರೆಸ್, ಫ್ರಮ್ ಅಡ್ರೆಸ್ ಹಾಕಿ ನಾವು ಒಂದು ಪತ್ರ ಹಾಕ್ತೇವೆ. ಇದನ್ನ ಹಾಕಿದಂತಹದ್ದು ಎಲ್ಲಿ ಅಂತಂದ್ರೆ ಕೆಂಪು ಡಬ್ಬಿಯಲ್ಲಿ ಹಾಕ್ತೇವೆ. ಕೆಂಪು ಡಬ್ಬಿಯಲ್ಲಿ ಹಾಕಿದಂತಹ ಪತ್ರ ಅದು ಕೆಂಪು ಡಬ್ಬಿ ತನಗೆ ಅಂತ ಭಾವಿಸಿದ್ರೆ ಅದು ಟು ಅಡ್ರೆಸ್ ಗೆ ಸೇರೋದೇ ಇಲ್ಲ. ಆದ್ರಿಂದ ಕೆಂಪು ಡಬ್ಬಿ ಏನ್ ಮಾಡತ್ತೆ ಅಂತಂದ್ರೆ ಸುಮ್ಮನೆ ಇಲ್ಲಿ ಹಾಕ್ತಾ ಇದ್ದಾರೆ, ಅದನ್ನ ಕಾಲಕ್ಕೆ ಅದನ್ನ ಕ್ಲಿಯರ್ ಮಾಡಿ ಅದಕ್ಕೊಂದು ಮುದ್ರಿಕೆಯನ್ನು ಹಾಕಿ ಆ ಸ್ಟೇಷನ್ನಿನ ಸೀಲನ್ನು ಹಾಕಿ ಮುಂದಿನ ಸ್ಟೇಷನ್ಗೆ ರವಾನಿಸಿ ಟು ಅಡ್ರೆಸ್ ಗೆ ಅದು ತಲುಪುವಂತೆ ಅಂಚೆ ಇಲಾಖೆ ಮಾಡತ್ತೆ. ಹಾಗೆ ಇಲ್ಲಿಯೂ ಕೂಡ ಸ್ವಾಮಿಗಳಿಗೆ ಮಾಡಿದಂತ ಒಂದು ಮಾಧ್ಯಮದಲ್ಲಿ ಅದು ಸ್ವಾಮಿಗಳಿಗೆ ಅಂತ ಭಾವಿಸಿದ್ರೆ ನಿಮ್ಮ ಉದ್ದೇಶ, ನಿಮ್ಮ ಸಂಕಲ್ಪ ಟು ಅಡ್ರೆಸ್ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಗವಂತನಿಗೆ ಆ ಟು ಅಡ್ರೆಸ್ ಗೆ ಸೇರೋದಿಲ್ಲ, ಇಲ್ಲೇ ಇರಂತದ್ದು. ಹಾಗಲ್ವೇ ಅಲ್ಲ. ಆದ್ರಿಂದ ಡಬ್ಬಿ ಪೋಸ್ಟ್ ಡಬ್ಬ ಹೇಗೆ ತನಗಲ್ಲ ಅಂತ ತಾನು ತಿಳಿದು ತನ್ನಲ್ಲಿ ಹಾಕಿಸಿಕೊಂಡು ಅದನ್ನ ಟು ಅಡ್ರೆಸ್ ಗೆ ರವಾನಿಸ್ತದೋ ಅದರಂತೆ ಸ್ವಾಮಿಗಳು, ಪೀಠಾಧಿಪತಿಗಳು ಕೂಡ ನೀವು ನೀಡುವ ಯಾವುದೇ ಕಾಣಿಕೆ, ಉತ್ಸವ ಇದೆಲ್ಲವೂ ಕೂಡ ಇದು ತಮಗಲ್ಲ, ಈ ತುಲಾಭಾರ ತಮಗಲ್ಲ ಅಂತ ಅವ್ರಿಗೆ ಗೊತ್ತು. ಆದ್ರೆ ನೀವು ಮಾಡುವ ಡಬ್ಬಿಯಲ್ಲಿ ಮಾಧ್ಯಮದಲ್ಲಿ ಹಾಕಿದಂತೆ ಅದನ್ನ ನಾವು ಸ್ವೀಕಾರ ಮಾಡಿ ರಾಯರಿಗೆ ತಲುಪಿಸಿ ತನ್ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಿಗೆ ಅದನ್ನ ಪ್ರಸಾದವಾಗಿ ಮತ್ತೆ ನೀಡುವಂತಹ ಯೋಜನೆ ಹೊಂದಿದೆ. ಇಂತಹ ಒಂದು ಕಾರ್ಯಕ್ರಮವನ್ನ ಈ ಕುಟುಂಬದವರು ಮಾಡ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಅದೇ ರೀತಿಯಾಗಿ ಕ್ಷೇತ್ರಕ್ಕೆ ಆಗಮಿಸಿರತಕ್ಕಂತ ಎಲ್ಲ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳವರು ಅವರವರ ಕಷ್ಟಗಳನ್ನ ಪರಿಹಾರ ಮಾಡಿ ಅವರವರ ಬೇಡಿಕೆಗಳನ್ನ ಪೂರ್ಣ ಮಾಡಿ ಅವರನ್ನು ಅನುಗ್ರಹಿಸಲಿ ಎಂಬುದಾಗಿ ರಾಯರಲ್ಲಿ ತದಂತರ್ಯಾಮಿಯಾದಂತಹ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಭವಂತು. ಆರಾಗಿ